ನಾವೀಗ ರಿಪೋರ್ಟೆಡ್ ಸ್ಪೀಚ್ ಸೀರೀಸಲ್ಲಿ ಇವತ್ತು ಏನು ಕಲಿತಾ ಇದ್ದೀವಿ? ರಿಪೋರ್ಟೆಡ್ ಸ್ಪೀಚ್ ಅಂದ್ರೇನು? ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ ಅಂದ್ರೇನು? ಯಾರು ಯಾರಿಗೆ ಯಾವಾಗ ಹೇಗೆ ಎಲ್ಲಿ ಹೇಳಿದರು. ಹೇಗೆ ಎಲ್ಲಿ ಹೇಗೇನು ಬರುತ್ತೆ, ಬಟ್ ಲಾಂಗ್ ಸೆಂಟೆನ್ಸಲ್ಲಿ ಹೇಗೆ ಬರುತ್ತೆ. ಸಿಂಪಲಾಗಿ ಹೇಳಬೇಕು ಅಂದರೆ ಯಾರು ಯಾರಿಗೆ ಹೇಳಿದರು, ಯಾರ ಬಗ್ಗೆ ಹೇಳಿದರು, ಸಿಂಪಲಾಗಿ, ರೈಟ್? ಸೊ ಅದರಲ್ಲಿ ನಾವೀಗ ಪ್ರೆಸೆಂಟ್ ಕಂಟಿನ್ಯೂಯಸ್ WH ಕ್ವೆಶನ್ಸ್. WH ಕ್ವೆಶನ್ಸ್ ಅಂದರೆ ಎಲ್ಲರಿಗೂ ಗೊತ್ತು, WH ಪದ ಇರುವಂತಹ, ಪ್ರಶ್ನಾರ್ಥಕ ಪದ ಇರುವಂತಹ, ವಾಟ್, ವೇರ್, ವೆನ್, ಹೂ, ಹೌ, ವಿಚ್, ಹೌ ಮಚ್, ಹೌ ಮೆನಿ ಇರುವಂತಹ ಸೆಂಟೆನ್ಸ್ಗಳು. ಸೆಂಟೆನ್ಸ್ ಅಂದರೆ ಇನ್ಫ್ಯಾಕ್ಟ್ ಇಟ್ಸ್ ಕ್ವೆಶ್ಚನ್ಸ್, ರೈಟ್? ಓಕೆ, ಸೊ ಕಳೆದ ಕ್ಲಾಸಲ್ಲಿ ನಾವು ನೋಡಿದ್ವಿ he said where do you live, ಸಿಂಪಲ್ ಪ್ರೆಸೆಂಟ್ ನೋಡಿದ್ವಿ. ಇವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ನೋಡೋಣ. ಓಕೆ, ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೇನು? ವಾಟ್ ಆರ್ ಯು ಡೂಯಿಂಗ್, ವೇರ್ ಆರ್ ಯು ಗೋಯಿಂಗ್. ಓಕೆ, ಸೊ ಈ ಥರದ್ದು ಬರುವಂಥದ್ದು. ಇದನ್ನೇ ನಾವು ಅವ್ನು ನನಗೆ ಈ ಥರ ಕೇಳ್ದ, ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಕೇಳ್ದ, ಅಥವಾ ಅವಳು ನಾನು ಏನು ಮಾಡ್ತಿದ್ದೀನಿ ಅಂತ ಕೇಳಿದ್ಲು, ರೈಟ್? ಇದನ್ನು ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಹೇಗೆ ಹೇಳಬೇಕು ನೋಡಿ. ಸೊ ವೇರ್ ಆರ್ ಯು ಗೋಯಿಂಗ್, ನಾನು ಕನ್ನಡದಲ್ಲಿ ನಿಮಗೆ ಟ್ರಾನ್ಸ್ಲೇಷನ್ ಕೊಟ್ಟಿಲ್ಲ, ಬಿಕಾಸ್ ಒಂದು ಐಡಿಯಾ ಸಿಕ್ಕಿರುತ್ತೆ ನಿಮಗೆ ಎಲ್ಲದರಲ್ಲೂ, ಅದಕ್ಕೆ ಡೈರೆಕ್ಟಾಗಿ ನಾನು ನಿಮಗೆ ಇಂಗ್ಲೀಷಲ್ಲೇ ಕೊಡ್ತಾ ಇದ್ದೀನಿ. ನಾವು ಶಿ ಸೆಡ್ ವೇರ್ ಆರ್ ಯು ಗೋಯಿಂಗ್, ಅವಳು ಕೇಳಿದ್ಲು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ, ರೈಟ್? ಸೊ ಶಿ ಸೆಡ್ ಅಂತ ಹೇಳೋದು, ಶಿ ಆಸ್ಟ್ ಅಂತಲೂ ಕೇಳ್ಬೋದು, ಇದರಲ್ಲಿ ಫಸ್ಟಲ್ಲೇ ಬಂದರೂ ಬರ್ಬೋದು, ಬಟ್ ಇಲ್ಲಿ ಆನ್ಸರಲ್ಲಿ ಬಂದ ಇದು ಇಂಡೈರೆಕ್ಟ್ ಸ್ಪೀಚಲ್ಲಿ ನಾವೇನು ಹೇಳ್ತೀವಿ? ಶಿ ಆಸ್ಟ್ ಮೀ, ಅವಳು ನನ್ನನ್ನು ಕೇಳಿದ್ಲು. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನೆಗೆಟಿವ್ ಕ್ವೆಶ್ಚನ್ನು ಇದು ನೆಗೆಟಿವ್ ಆಗಿರುತ್ತೆ. ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ವೇರ್ ಐ ವಾಸ್ ಗೋಯಿಂಗ್. ಓಕೆ, ಸಿಲ್ ವೇರ್ ಆರ್ ಯು, ಆರ್ ಯು ಇರೋದು ಏನಾಗುತ್ತೆ? ಚೇಂಜ್ ಆಗುತ್ತೆ, ಅದರದ್ದು ಪ್ಲೇಸ್ ಚೇಂಜ್ ಆಗುತ್ತೆ. ಆರ್ ಯು ಇರೋದು, ಆರ್ ಇರೋ ಕಡೆ ನಾವು ವಾಸ್ ಯೂಸ್ ಮಾಡಬೇಕು, ಯು ಇರೋದು ಐ, ಬಟ್ ಅದು ಪ್ಲೇಸು ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆರ್ ಇರೋ ಕಡೆ ಐ ಬರಬೇಕು, ಯು ಇರೋ ಕಡೆ ವಾಸ್ ಬರಬೇಕು. ಅಂದರೆ ಇದು ಇಂಟರ್ಚೇಂಜ್ ಆಗುತ್ತೆ. ಏನು ಇಂಟರ್ಚೇಂಜ್ ಆಗುತ್ತೆ? ಒಂದು ನಿಮಗೆ ಟೆನ್ಸ್ ಚೇಂಜ್ ಆಗುತ್ತೆ, ಆ್ಯಂಡ್ ಇದು ಆರ್ಡರ್ ಚೇಂಜ್ ಆಗುತ್ತೆ. ಯಾವುದ್ರದ್ದು? ಇಲ್ಲಿ ಬಿ ವರ್ಬ್ ಮತ್ತು ಸಬ್ಜೆಕ್ಟ್ ಬಂದಿದೆ. ಬಿ ವರ್ಬ್ ಸಬ್ಜೆಕ್ಟ್, ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಬಿ ವರ್ಬ್ ಬರಬೇಕು. ವಾಯ್, ಯಾಕೆ ಅಂತ ಹೇಳಿ ನೋಡೋಣ. ನಾನೇ ಹೇಳ್ತೀನಿ. ಈಗ ಇದು ಇದು ಕ್ವೆಶ್ಚನ್ ಅಲ್ವಾ? ಕ್ವೆಶ್ಚನ್ ಮಾಡಬೇಕಾದ್ರೆ ನಮಗೊಂದು ರೂಲ್ ನಾನು ಹೇಳಿದ್ದೀನಿ ನಿಮಗೆ, ಕ್ವಾಸಿ ರೂಲ್ ಹೇಳಿದ್ದೀನಿ. ನೆನಪಿದೆಯಾ? ಎಷ್ಟು ಜನರಿಗೆ ನೆನಪಿದೆ ಇದು? ಕ್ವಾಸಿ ಅಂದರೆ ಕ್ವೆಶ್ಚನ್ ವರ್ಡ್ ಅಂದರೆ ವೇರ್ ಆಕ್ಸಿಲರಿ ವರ್ಬ್ ಆರ್ ಸಬ್ಜೆಕ್ಟ್ ಯು ಇನ್ಫಾರ್ಮೇಷನ್ ಅಂದರೆ ಏನು ನಡೀತಾ ಇದೆ. ಓಕೆ, ಸೊ ಅದನ್ನು ಗೋಯಿಂಗ್ ಅಂತ ತೊಗೊಳ್ಳೋಣ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಚೇಂಜ್ ಆಗುತ್ತೆ, ಸಬ್ಜೆಕ್ಟ್ ಚೇಂಜ್ ಆಗುತ್ತೆ. ಇಲ್ಲಿ ನಾವು ಐ ವಾಸ್ ಗೋಯಿಂಗ್ ಅನ್ನೋದ್ರ ಬಗ್ಗೆ ಆಕೆ ನನ್ನನ್ನು ಕೇಳಿದ್ಲು. ನೋಡಿ, ಎಲ್ಲಿಗೆ ನಾನು ಹೋಗುತ್ತಾ ಇದ್ದೆ, ಕನ್ನಡದಲ್ಲಿ ಅದನ್ನು ಡೈರೆಕ್ಟಾಗಿ ತೊಗೊಳ್ಳಿ. ಎಲ್ಲಿಗೆ ಬಿಟ್ಬಿಡಿ, ನಾನು ಹೋಗುತ್ತಾ ಇದ್ದೆ, ಹೌದಾ? ನಾನು ಹೋಗ್ತಾ ಇದ್ದೆ, ಅದಕ್ಕೆ ಕನ್ನಡದಲ್ಲೇನು? ಐ ವಾಸ್ ಗೋಯಿಂಗ್. ನಾನು ಎಲ್ಲಿಗೆ ಹೋಗುತ್ತಾ ಇದ್ದೆ ಅಂತ, ಅಥವಾ ಎಲ್ಲಿಗೆ ನಾನು ಹೋಗ್ತಾ ಇದ್ದೆ ಅಂತ ಅವಳು ಕೇಳಿದ್ಲು. ಹಾಗಿದ್ದಾಗ ಎಲ್ಲಿಗೆ ನಾನು ಹೋಗುತ್ತಾ ಇದ್ದೆ, ವೇರ್ ಐ ವಾಸ್ ಗೋಯಿಂಗ್. ಬಟ್ ಇದನ್ನು ನಾನು ಪ್ರಶ್ನೆಯೇ ನಾನು ಕೇಳ್ತಾ ಇರೋದಲ್ಲ, ನಾನು ಎಲ್ಲಿಗೆ ಹೋಗ್ತಾ ಇದ್ದೆ. ಓಕೆ, ಸೊ ಈಗ ಪ್ರಶ್ನೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೆ ಅಂತ ಕೇಳೋದಾದರೆ ಹೇಗೆ ಕೇಳ್ತೀವಿ ನಾವು?
ವೇರ್ ವಾಸ್ ಐ ಗೋಯಿಂಗ್, ವೇರ್ ವಾಸ್ ಐ ಗೋಯಿಂಗ್. ಅದು ಡೈರೆಕ್ಟ್ ಕ್ವೆಶ್ಚನ್ ಹಾಗೆ ಬರಬೇಕು. ಹೇಗೆ ಬರಬೇಕು? ವೇರ್ ವಾಸ್ ಐ ಗೋಯಿಂಗ್, ವೇರ್ ವರ್ ಯು ಗೋಯಿಂಗ್, ವೇರ್ ವರ್ ದೇ ಗೋಯಿಂಗ್, ವೇರ್ ವಾಸ್ ಹಿ ಗೋಯಿಂಗ್. ಬಟ್ ಇಲ್ಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೆ ಅನ್ನೋದನ್ನು ಆಕೆ ನನ್ನನ್ನು ಕೇಳಿದ್ಲು ಅಂತ ಹೇಳಿದಾಗ ಶಿ ಆಸ್ಕ್ಡ್ ಮೀ, ಅವಳು ನನ್ನನ್ನು ಕೇಳಿದ್ಲು ಎಲ್ಲಿಗೆ ನಾನು ಹೋಗ್ತಾ ಇದ್ದೆ ಅಂತ. ಇದು ಸ್ಟ್ರಕ್ಚರ್ ಹೀಗೆ. ಯು ಜಸ್ಟ್ ಕಾಂಟ್ ಸೇ ಲೈಕ್ ಶಿ ಆಸ್ಕ್ಡ್ ಮೀ ವೇರ್ ವಾಸ್ ಐ ಗೋಯಿಂಗ್, ಶಿ ಆಸ್ಕ್ಡ್ ಮೀ ವೇರ್ ವಾಸ್ ಐ ಗೋಯಿಂಗ್. ನೋ, ಅದು ರಾಂಗ್. ಅದು ಶಿ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್. ಓಕೆ, ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ವೇರ್ ವಾಸ್ ಐ ಗೋಯಿಂಗ್ ಅಂದ್ರೇನು? ನಾನು ಎಲ್ಲಿಗೆ ಹೋಗ್ತಾ ಇದ್ದೆ, ಡೈರೆಕ್ಟಾಗಿ ಕ್ವೆಶ್ಚನ್. ವೇರ್ ವಾಸ್ ಐ ಗೋಯಿಂಗ್, ನಾನು ಎಲ್ಲಿಗೆ ಹೋಗ್ತಾ ಇದ್ದೆ, ಅಲ್ಲಿಗೆ ತಾನೇ ಹೋಗ್ತಾ ಇದ್ದೆ. ಮತ್ತು ನೀನು ಹೇಳಿದೆ ನಾನು ಅಲ್ಲಿಗೆ ಹೋಗ್ತಾ ಇರಲಿಲ್ಲ ಅಂತ, ರೈಟ್? ವೇರ್ ವಾಸ್ ಐ ಗೋಯಿಂಗ್, ನಾನು ಅಲ್ಲಿಗೆ ತಾನೇ ಹೋಗ್ತಾ ಇದ್ದೆ. ಐ ವಾಸ್ ಗೋಯಿಂಗ್ ದ್ಯಾರ್, ರೈಟ್? ನಾನು ಅಲ್ಲಿ ನೀನು ಹೇಳಿದ ಜಾಗಕ್ಕೆ ನಾನು ಹೋಗ್ತಾ ಇದ್ದೆ. ವೇರ್ ವಾಸ್ ಐ ಗೋಯಿಂಗ್. ಬಟ್ ಇಲ್ಲಿ ಡೈರೆಕ್ಟಾಗಿ ಕೇಳಿದ್ದನ್ನು ನಾವು ಇಂಡೈರೆಕ್ಟಾಗಿ ಹೇಳಬೇಕಾದ್ರೆ ದ ಪ್ಲೇಸ್ ಚೇಂಜ್ ಆಗುತ್ತೆ. ಅದಲ್ಲದೆ ಟೆನ್ಸ್, ಆಬ್ವಿಯಸ್ಲಿ ಟೆನ್ಸ್ ಚೇಂಜ್ ಆಗಲೇಬೇಕು ಅಂತಲೇ ನಾನು ಹೇಳಿದೆ. ಎಲ್ಲದರಲ್ಲೂ ಟೆನ್ಸ್ ಚೇಂಜ್ ಆಗುತ್ತೆ ಅನ್ಲೆಸ್ ಇಟ್ಸ್ ನಾಟ್ ರಿಪೋರ್ಟೆಡ್ ಅಟ್ ದ ಸೇಮ್ ಟೈಮ್. ಆ ಟೈಮಲ್ಲೇ ರಿಪೋರ್ಟ್ ಆಗದೇ ಇದ್ದರೆ, ಈಗ ಅದೇ ನಾನು ಹೇಳಿದ್ದೀನಿ ಫಸ್ಟು, ಟೆನ್ಸ್ ಎಲ್ಲಿ ಚೇಂಜ್ ಆಗಲ್ಲ, ಇದರಲ್ಲೂ ಟೆನ್ಸ್ ಚೇಂಜ್ ಆಗಲ್ಲ. ಎಲ್ಲಿ ಈಗ ಈಗ ನನ್ನನ್ನು ಕೇಳ್ತಾರೆ ಎಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಅವಾಗ ನೀವೇನು ಹೇಳ್ತೀರಿ? ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅವಳು ಕೇಳಿದ್ಲು ಅಂತ. ಓಕೆ, ಶಿ ಆಸ್ಕ್ಡ್ ಮೀ ವೇರ್ ಐ ಆಮ್ ಗೋಯಿಂಗ್ ಅಂತ ಹೇಳೋಕ್ಕಾಗುತ್ತಾ? ಎಸ್, ವೇರ್ ಐ ಆಮ್ ಗೋಯಿಂಗ್. ಯಾಕೆಂದರೆ ಡೈರೆಕ್ಟಾಗಿ ಟೈಮ್ ಪಾಸ್ಟಲ್ಲಿ ಹೇಳ್ತಾ ಇಲ್ಲ ನಾವು, ಅಲ್ಲ ಸಾರಿ ಫ್ಯೂಚರಲ್ಲಿ ಹೇಳ್ತಾ ಇಲ್ಲ, ಪ್ರೆಸೆಂಟಲ್ಲೇ ಹೇಳ್ತಾ ಇದ್ದೀವಿ ನಾವು. ಶಿ ಸೆಡ್, ಇನ್ನೊಂದು ಶಿ ಸೆಡ್ ವಾಟ್ ಆರ್ ಯು ಡೂಯಿಂಗ್, ಅವಳು ಹೇಳಿದ್ಲು ಏನು ಮಾಡ್ತಾ ಇದೀಯಾ. ಶಿ ಆಸ್ಕ್ಡ್ ಮೀ ವಾಟ್, ಆರ್ ಇರೋದು ವಾಸ್ ಆಗುತ್ತೆ, ಯು ಇರೋದು ಐ ಆಗುತ್ತೆ. ಆ್ಯಂಡ್ ಅಗೇನ್ ಇಟ್ ಚೇಂಜಸ್ ಇಟ್ಸ್ ಪ್ಲೇಸ್, ಆರ್ಡರ್ ಚೇಂಜ್ ಆಗುತ್ತೆ. ಓಕೆ, ಸೊ ಶಿ ಆಸ್ಕ್ಡ್ ಮೀ ವಾಟ್ ಐ ವಾಸ್ ಡೂಯಿಂಗ್, she asked me what I was doing. She said, why is she crying? ಅವಳು ಯಾಕೆ ಅಳ್ತಾ ಇದ್ದಾಳೆ ಅಂತ ಅವಳು ಕೇಳಿದ್ಲು. She asked me why she was crying. Why she was crying. She said, how are you feeling? ಅವಳು ಹೇಳಿದ್ಲು how I was feeling. She asked me how I was feeling. Okay, yeah, so ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ರೈಟ್, ಹೇಳ್ತಾ ಬರುತ್ತಿದ್ದು ಫಸ್ಟು ಅರ್ಥ ಮಾಡ್ಕೋಬೇಕು. ಇದು ಚೇಂಜಸ್ ಆಗುತ್ತೆ. ಆಮೇಲೆ ಸಡನ್ನಾಗಿ ಹೇಳ್ತಿದ್ರೆ ಬರೋದಿಲ್ಲ ಅದು. ಯು ಹ್ಯಾವ್ ಟು ಸಿ ಇಟ್. ಓಕೆ, ಸೊ ನೆಕ್ಸ್ಟು ನೋಡೋಣ, ಆಮೇಲೆ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ನೆಕ್ಸ್ಟ್ ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟಲ್ಲಿ ಏನು? ಸಿಂಪಲ್ ಪಾಸ್ಟ್ ಬಿಕಮ್ಸ್ ಲೈಕ್ ಸಿಂಪಲ್ ಪಾಸ್ಟ್ ಇರೋದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ ಅಲ್ವಾ? ಅದೊಂದು ಗೊತ್ತು ನಿಮಗೆ. ಇನ್ನು ಆರ್ಡರ್ ಚೇಂಜ್ ಇಲ್ಲ ಆಗುತ್ತೆ ಅನ್ನೋದನ್ನ ನೋಡಿ. ಹಿ ಸೆಡ್ ವೇರ್ ಡಿಡ್ ಯು ಲಿವ್. He said, where did you live? ನೀನು ಎಲ್ಲಿ ವಾಸವಾಗಿದ್ದೆ. ಓಕೆ, ಸೊ ಅವಾಗ ಇಂಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತೆ? ಹಿ ಆಸ್ಕ್ಡ್ ಮೀ ವೇರ್ ಐ ಹ್ಯಾಡ್ ಲಿವ್ಡ್. ಬಿಕಾಸ್ ಇಲ್ಲಿ ಆಲ್ರೆಡಿ ನಿಮಗೆ ಡಿಡ್ ಇದೆ. ಸೊ ಪಾಸ್ಟ್ ಟೆನ್ಸಲ್ಲಿ ನಾನು ಹೇಳಿದೆ ನಿಮಗೆ ಸಿಂಪಲ್ ಪಾಸ್ಟನ್ನು ನೀವು ಪಾಸ್ಟ್ ಪರ್ಫೆಕ್ಟಿಗೆ ಕನ್ವರ್ಟ್ ಮಾಡ್ತೀವಿ. ಓಕೆ, ಎಲ್ಲ ಕೇಸಲ್ಲೂ ಆಗುತ್ತೆ. WH ಕ್ವೆಶನ್ ಇದ್ದರು, ಎಸ್ ಆರ್ ನೋ ಕ್ವೆಶನ್ ಇದ್ದರು, ಆ್ಯಂಡ್ ಇದಿದ್ರೂ ನಿಮಗೆ ಪಾಸ್ಟ್ ಪರ್ಫೆಕ್ಟಿಗೆ ಕನ್ವರ್ಟ್ ಆಗುತ್ತೆ. He asked me what he had, he said, what did he do? ಅವನೇನು ಮಾಡ್ದ ಅಂತ ಅವನು ನನ್ನ ಹತ್ರ ಕೇಳ್ದ. He asked me what he had done. What he had done, right? He asked me why did she cry? ಅವಳು ಯಾಕೆ ಅತ್ಲು. He asked me why she had cried. ಕನ್ನಡದಲ್ಲಿ ಇದನ್ನು ಹೇಳಕ್ಕೆ ಹೋದರೆ ಅವಳು ಯಾಕೆ ಅತ್ತಿದ್ಲು ಅಂತ ಅವಳು ಕೇಳಿದ್ಲು. ಓಕೆ, ರೈಟ್. ನೆಕ್ಸ್ಟ್ ಇನ್ನೊಂದು ನೋಡಿ. ಸೊ ವಾಟ್ ನೆಕ್ಸ್ಟು 1 minute. ಓಕೆ, ನೆಕ್ಸ್ಟ್ ನೋಡಿ ಪಾಸ್ಟ್ ಕಂಟಿನ್ಯೂಸ್. ಇದು ಗೊತ್ತಾಯ್ತಲ್ವ ನಿಮಗೆ? ಸಿಂಪಲ್ ಪಾಸ್ಟ್ ಇರೋದು. ಓಕೆ, ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಇರೋದೇನಾಗುತ್ತೆ ನಿಮಗೆ? ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ ಇಂಡೈರೆಕ್ಟ್ ಸ್ಪೀಚಲ್ಲಿ. ವೇರ್ ಐ ವಾಸ್ ಗೋಯಿಂಗ್ ಪಾಸ್ಟ್ ಕಂಟಿನ್ಯೂಸ್ ಆಗೋದಲ್ಲದೆ ಅದು ಸಬ್ಜೆಕ್ಟ್, ಇಲ್ಲಿ ಕ್ವೆಶ್ಚನ್ ವರ್ಡ್, ಸಬ್ಜೆಕ್ಟ್, ಬಿ ವರ್ಬ್ಸ್ ಬರುತ್ತೆ. ಸಿಂಪಲ್ ಪಾಸ್ಟಲ್ಲಿ ಏನಾಗುತ್ತೆ? ಸೇಮ್ ನಿಮಗೆ ಪಾಸ್ಟ್ ಪರ್ಫೆಕ್ಟಿಗೆ ಕನ್ವರ್ಟ್ ಆಗುತ್ತೆ. ಅದಲ್ಲದೆ ಸೇಮ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಓಕೆ, ಸೊ ಫಸ್ಟ್ ಯಾವ್ದು ಬರಬೇಕು? ಕ್ವೆಶ್ಚನ್ ವರ್ಡ್ ಆದಮೇಲೆ ನಿಮಗೆ ಡೈರೆಕ್ಟು ಸಬ್ಜೆಕ್ಟ್ ಬರುತ್ತೆ. ಕ್ವೆಶ್ಚನ್ ವರ್ಡ್ ಆದಮೇಲೆ ನಿಮಗೆ
ಆಕ್ಸಿಲರಿ ವರ್ಬ್ ಬರೋಲ್ಲ, ಕ್ವೆಶ್ಚನ್ ವರ್ಡ್ ಆದಮೇಲೆ ನಿಮಗೆ ಡೈರೆಕ್ಟಾಗಿ ಸಬ್ಜೆಕ್ಟ್ ಬರುತ್ತೆ. ಗಾಟ್ ಇಟ್? ಓಕೆ. ಇನ್ನು ಪಾಸ್ಟ್ ಕಂಟಿನ್ಯೂಸ್ ಏನಾಗುತ್ತೆ ನಿಮಗೆ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ, ರೈಟ್? ಅದರಲ್ಲೂ ಏನು ಚೇಂಜಸ್ ಆಗುತ್ತೆ ನೋಡೋಣ. ವಾಟ್ ವರ್ ಯು ಡೂಯಿಂಗ್ ಅಟ್ 10 PM ಲಾಸ್ಟ್ ನೈಟ್? ನೀನು ನಿನ್ನೆ ರಾತ್ರಿ 10 ಗಂಟೆಗೆ ಏನು ಮಾಡ್ತಾಯಿದ್ದೆ? ಸ್ವಲ್ಪ ಚಿಕ್ಕದಾಯಿತು ಅನಿಸುತ್ತೆ. ಓಕೆ. ಸೊ ವಾಟ್ ವರ್ ಯು ಡೂಯಿಂಗ್? ನಾನೇ ನಿಮ್ಮನ್ನು ಕೇಳ್ತೀನಿ, ನಿನ್ನೆ ರಾತ್ರಿ 10 ಗಂಟೆಗೆ ನೀವು ಏನು ಮಾಡ್ತಾಯಿದ್ರಿ ಅಂತ ನಾನು ನಿಮಗೆ ಕೇಳಿದ್ದನ್ನು, ಅಯ್ಯೋ ಅವರು ಈ ಥರ ನನಗೆ ಕೇಳಿದ್ರು, ನಿನ್ನೆ ರಾತ್ರಿ 10 ಗಂಟೆಗೆ ನಾನು ಏನು ಮಾಡ್ತಾಯಿದ್ದೆ ಅಂತ ಅವ್ರು ನನಗೆ ಕೇಳಿದ್ರು ಅಂತ ಹೇಳೋದನ್ನು ನೀವು ಇನ್ನೊಬ್ರಿಗೆ ಹೇಳೋದಾದರೆ ಹೇಗೆ? ಶಿ ಆಸ್ಟ್ ವಾಟ್ ಐ. ಸೊ ಸಬ್ಜೆಕ್ಟ್ ಆದಮೇಲೆ ಕ್ವೆಶ್ಚನ್ ವರ್ಡ್ ಆದಮೇಲೆ ನಿಮಗೆ ಡೈರೆಕ್ಟ್ ಸಬ್ಜೆಕ್ಟ್ ಬರಬೇಕು. ಶಿ ಆಸ್ಟ್ ವಾಟ್ ಐ ಹ್ಯಾಡ್ ಬಿನ್ ಡೂಯಿಂಗ್ ಆಟ್ 10 PM ದ ಪ್ರೀವಿಯಸ್ ನೈಟ್. ಹಾಂ, ಇನ್ನೊಂದು ನಾನು ಹೇಳ್ತೀನಿ, ಟೈಮ್ ಅಂತ ಬಂದಾಗ ಈ ಯೆಸ್ಟರ್ಡೇ, ಟುಡೇ, ಡೇ ಬಿಫೋರ್ ಯೆಸ್ಟರ್ಡೇ, ಟುಮಾರೋ, ಅಥವಾ ನೆಕ್ಸ್ಟ್ ವೀಕ್, ಲಾಸ್ಟ್ ವೀಕ್, ಲಾಸ್ಟ್ ನೈಟ್, ಟುನೈಟ್, ಟುಮಾರೋ ನೈಟ್, ಇವೆಲ್ಲ ಟೈಮ್ ಅಂತ ಬಂದಾಗ ಅಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಆವಾಗಲೇ ನಿಮ್ಮದು ಇಂಗ್ಲೀಷ್ ಸ್ಟ್ಯಾಂಡರ್ಡ್ ಆಗಿದೆ, ಅಡ್ವಾನ್ಸ್ಡ್ ಇಂಗ್ಲೀಷ್ ಇವ್ರಿಗೆ ಗೊತ್ತು ಅಂತ ಐಡೆಂಟಿಫೈ ಮಾಡೋದು. ನೀವು ಟೈಮ್ ಕರೆಕ್ಟಾಗಿ ಅದನ್ನು ಮೆನ್ಷನ್ ಮಾಡ್ತೀರಾ ಇಂಡೈರೆಕ್ಟ್ ಸ್ಪೀಚಲ್ಲಿ. ಲೆಟ್ ಮಿ ಟೆಲ್ ಯು, ಇಲ್ಲಿ ನೋಡಿ, ಲಾಸ್ಟ್ ನೈಟ್ ಅಂತ ಬಂದಿದೆ, ಕಳೆದ ರಾತ್ರಿ ಅಂತ ಬಂದಿದೆ. ಈಗ ಕಳೆದ ರಾತ್ರಿ, ಈಗ ಉದಾಹರಣೆಗೆ ಇವತ್ತು ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಓಕೆ, ನಾನು ಮಧುನ ಕೇಳ್ತಾ ಇದ್ದೀನಿ, ಮಧು ಲಾಸ್ಟ್ ನೈಟ್ ನೀನು ವಾಟ್ ವರ್ ಯು ಡೂಯಿಂಗ್, ನಿನ್ನೆ ರಾತ್ರಿ 10 ಗಂಟೆಗೆ ಏನು ಮಾಡ್ತಾ ಇದ್ದೆ ಅಂತ ನಾನು ಇವತ್ತು ಕೇಳಿದ್ರೆ, ಇದೇ ವಿಷಯನ ಮಧು ಇವತ್ತಲ್ಲ ನಾಳೆ ಮಧುವಿನ ಫ್ರೆಂಡ್ ಹತ್ರ ಹೇಳಿದ್ರೆ, ಅವರು ನನ್ನ ಹತ್ರ ಈ ಥರ ಕೇಳಿದ್ರು, ಕಳೆದ ರಾತ್ರಿ ನಾನು ಏನು ಮಾಡಿದೆ ಅಂತ, ಏನು ಮಾಡ್ತಾಯಿದ್ದೆ ಅಂತ. ಸೊ ಕಳೆದ ರಾತ್ರಿ ಅಂದರೆ ನಾವು ಇವತ್ತು ಕೇಳಿರೋದನ್ನು ನಾಳೆ ನಾನು ಒಂದು ವೇಳೆ ಹೇಳಿದ್ರೆ, ನಾಳೆಗೆ ಕಳೆದ ರಾತ್ರಿ ಇವತ್ತು ಅಲ್ವಾ? ಬಟ್ ನಡೆದಿರೋದು ಯಾವಾಗ? ನೆನ್ನೆ. ಸೊ ನೆನ್ನೆ ಅನ್ನೋದನ್ನು ನಾನು ನಾಳೆ ಹೇಳಬೇಕಾದ್ರೆ ಏನಂತ ಹೇಳಬೇಕು? ಮೊನ್ನೆ ಅಂತ ಹೇಳ್ತೀವಲ್ವಾ? ಮೊನ್ನೆ ನಾನು 10 ಗಂಟೆಗೆ ಏನು ಮಾಡ್ತಾಯಿದ್ದೆ ಅಂತ ಅವರು ನನಗೆ ನೆನ್ನೆ ಕೇಳಿದ್ರು. ಸೊ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ರಿಪೋರ್ಟ್ ಸಮಥಿಂಗ್. ಲೈಕ್ ಯಾವತ್ತು ಹೇಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಒಂದು ದಿನ ಬಿಟ್ಟು ಹೇಳಿದ್ರೆ ಮೊನ್ನೆ ಅಂತ ಹೇಳ್ಬೋದು, 2 ದಿನ ಬಿಟ್ಟು ಹೇಳಿದ್ರೆ ಆಚೆ ಮೊನ್ನೆ ನಾನು ಏನು ಮಾಡ್ತಾಯಿದ್ದೆ ಅಂತ ಕೇಳಿದ್ರು ಅವರು. 3 ದಿನ ಬಿಟ್ಟು ಹೇಳಿದ್ರೆ ಏನು ಮಾಡ್ತೀರಾ? ಆಚೆ ಮೊನ್ನೆ ಅನ್ನೋದಕ್ಕೆ ಇನ್ಯಾವ ಮೊನ್ನೆ ಇದೆ? ನೆನ್ನೆ, ಮೊನ್ನೆ, ಆಚೆ ಮೊನ್ನೆ. ಅದಾದಮೇಲೆ ಅಲ್ಲ, ನಿನ್ನೆ, ಮೊನ್ನೆಕ್ಕಿಂತ ಹಿಂದಿನ ದಿನ ಆಚೆ ಮೊನ್ನೆ. ಮೊನ್ನೆಕ್ಕಿಂತ ಹಿಂದೆ ಹೋದರೆ ಆಚೆ ಮೊನ್ನೆ ತಾನೆ. ಅದರಿಂದ ಹಿಂದೆ ಹೋದರೆ ಹೆಂಗೆ? ಇಲ್ಲ, ಪದ ಇಲ್ಲ. ಸೊ ಹಾಗಾಗಿ ನಮಗೆ ದಿನ ನೆನಪಿದ್ರೆ ನಾವು ಹೇಳ್ತೀವಿ ಶುಕ್ರವಾರ, ಶನಿವಾರ ಇಂಥ ದಿನ. ಅಥವಾ ಡೇಟ್ ನೆನಪಿದ್ರೆ, ನನಗೆ ಅವರು 7ನೇ ತಾರೀಕು ಏನು ಮಾಡ್ತಾಯಿದ್ದೆ ಅಂತ ಕೇಳಿದ್ರು. ಅದು ಯಾವತ್ತು? ಅದು ನೆನ್ನೆ ಅಲ್ಲ, ಮೊನ್ನೆ ಅಲ್ಲ, ಆಚೆ ಮೊನ್ನೆ ಅಲ್ಲ, ಆದರೆ ಹಿಂದಿನ ದಿನ ಅಂತ ಹೇಳ್ತೀವಿ ತಾನೆ. ಅಥವಾ ನಮಗೆ ಡಿಗ್ರಿ ಅಂತೀವಿ, ಸಾರಿ, ನಿಮಗೆ ವಾರ ನೆನಪಿದ್ರೆ ನಾವೇನು ಹೇಳ್ತೀವಿ? ವಾರ, ಇಂಥ ವಾರ ನಾನು ಏನು ಮಾಡ್ತಾಯಿದ್ದೆ ಅಂತ ಅವ್ರು ಕೇಳಿದ್ರು. ಅಥವಾ ಅದರ ಹಿಂದಿನ ದಿನ ಯಾವಾಗ ಸಿಕ್ಕಿದ್ರು ಅವರು? ಮೊನ್ನೆ ಸಿಕ್ಕಿದಾಗ ಏನು ಕೇಳಿದ್ರು? ಅದೇ ನಾನು ಅದರ ಹಿಂದಿನ ದಿನ ನೈಟ್ ಏನು ಮಾಡ್ತಾಯಿದ್ದೆ ಅಂತ, ಈ ಥರ. ಸೊ ಹಿಂದಿನ ದಿನ, ಅದಾದ ನಂತರ, ಈ ಥರ ಎಲ್ಲ ಟೈಮ್ ಫ್ರೇಮ್ಸನ್ನು ನಾವು ಇಂಗ್ಲೀಷಲ್ಲೂ ಅದಕ್ಕೆ ಸಪ್ರೇಟಾಗಿ ಹೇಳಬೇಕು. ಸೊ ಲಾಸ್ಟ್ ನೈಟ್ ಅನ್ನೋದು ದ ಪ್ರೀವಿಯಸ್ ನೈಟ್ ಅಂತ ಹೇಳಬೇಕು. ದ ಪ್ರೀವಿಯಸ್ ನೈಟ್. ಅದೇ ಒಂದು ವೇಳೆ ಇವತ್ತೇ ನಾನು ಇನ್ನೊಬ್ಬರಿಗೆ ರಿಪೋರ್ಟ್ ಮಾಡ್ತಾಯಿದ್ರೆ, ಇವತ್ತೇ ಕಳೆದ ರಾತ್ರಿ ಅನ್ನೋದು ಕಳೆದ ರಾತ್ರಿಗೆ ಉಳಿಯುತ್ತೆ. ಇಲ್ಲಿ ಲಾಸ್ಟ್ ನೈಟ್ ಆಗೇ ಇರಬೇಕು ಅಂದರೆ ಅದೇ ದಿನ ನೀವು ಹೇಳೋದಾದ್ರೆ ಮಾತ್ರ. ಅಥವಾ ಪ್ರೀವಿಯಸ್ ನೈಟ್, ಆ ದಿನ ಹೇಳೋದಾದರೆ ಮಾತ್ರ ನೀವು ಲಾಸ್ಟ್ ನೈಟ್ ಅಂತ ಹೇಳ್ಬೋದು. ಬಿಕಾಸ್ ಲಾಸ್ಟ್ ನೈಟಲ್ಲಿ ಕೌಂಟ್ ಆಗುತ್ತೆ. ಯಾಕೆಂದರೆ ಲಾಸ್ಟ್ ನೈಟ್ ಅಂದರೆ ಅವ್ರ ಪ್ರಕಾರ, ರಿಪೋರ್ಟಿಂಗ್ ಸ್ಪೀಕರ್ ಅವ್ರು ಹೇಳೋ ಪ್ರಕಾರ ಲಾಸ್ಟ್ ನೈಟ್ ಅಂದರೆ ನೆನ್ನೆನೇ ವಿಷಯ ನಡೆದಿರೋದು, ಯಾವತ್ತಿನ ಬಗ್ಗೆ ಕೇಳಿರೋದು, ನೆನ್ನೆ ಬಗ್ಗೆನೇ ಕೇಳಿರೋದು. ಅದೇ ಒಂದು 2 ದಿನ ಬಿಟ್ಟು ಹೇಳೋದಾದ್ರೆ ನೀವು ಪ್ರೀವಿಯಸ್ ನೈಟ್ ಹೇಳಬೇಕು. ಓಕೆ, ಸೊ ಅದೊಂದು ಚೇಂಜಸ್ ಇದೆ. ಶಿ ಆಸ್ಕ್ಡ್ ವಾಟ್ ಐ ಹ್ಯಾಡ್ ಬಿನ್ ಡೂಯಿಂಗ್. ಓಕೆ, ಸೊ ಇದರಲ್ಲಿ ನೀವು ಏನೇನು ಚೇಂಜಸ್ ಟೈಮ್ ಅಂತ ಬಂದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಟೆನ್ಸ್ ಚೇಂಜ್ ಮಾಡಬೇಕು. ಯಾವ ಟೆನ್ಸಲ್ಲಿ ಸೆಂಟೆನ್ಸ್ ಇದೆ ಅನ್ನೋದು ಗೊತ್ತಿರಬೇಕು. ಯಾವ ಟೆನ್ಸಿಂದ ಯಾವ ಟೆನ್ಸಿಗೆ ಚೇಂಜ್ ಆಗಬೇಕು ಅನ್ನೋದು ಗೊತ್ತಿರಬೇಕು. ಸ್ವಲ್ಪ ಇಟ್ಸ್ ಜಸ್ಟ್ ಟ್ರಿಕ್ಕಿ ಅಷ್ಟೇ. ಅಂದರೆ ಆ ಟ್ರಿಕ್ ನಿಮಗೆ ನೆನಪಿದ್ರೆ ಆಯಿತು. ಪ್ರೆಸೆಂಟ್ ಇದ್ದರೆ ಪಾಸ್ಟು,
ಅದು ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸೇ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಫಸ್ಟ್ ಬಂದು ಟೆನ್ಸ್ ಚೇಂಜ್ ಆಗುತ್ತೆ, ಅಫ್ಕೋರ್ಸ್ ಟೆನ್ಸ್ ಚೇಂಜ್ ಆಗುತ್ತೆ. ಅದಾದ ನಂತರ ಏನು ಚೇಂಜ್ ಆಗುತ್ತೆ, ಇಲ್ಲಿ ಆರ್ಡರ್ ಚೇಂಜ್ ಆಗುತ್ತೆ. ಯಾವುದು? ಸಬ್ಜೆಕ್ಟ್ ಆದಮೇಲೆ WH ವರ್ಡ್ ಬಂದ ಮೇಲೆ ನೀವು ಸಬ್ಜೆಕ್ಟ್ ಡೈರೆಕ್ಟಾಗಿ ಹಾಕಬೇಕು. ಶಿ ಆಸ್ಕ್ ಮೀ ವಾಟ್ ಐ, ನೆಕ್ಸ್ಟ್ ಹ್ಯಾಡ್ ಬಿನ್ ಡೂಯಿಂಗ್, ಅದು ಇಟ್ಸ್ ಕಾಮನ್. ಯಾವುದು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಹ್ಯಾಡ್ ಬಿನ್ ಡೂಯಿಂಗೇ ಯೂಸ್ ಮಾಡೋದು, ಬೇರೆ ಯಾವುದು ಬರೋದಿಲ್ಲ. ಐ, ಯು, ವಿ, ದೇ, ಹಿ, ಶಿ, ಇಟ್ ಯಾವುದೇ ಬಂದರೂ ಐ ಹ್ಯಾಡ್ ಬಿನ್ ಡೂಯಿಂಗ್, ಯು ಹ್ಯಾಡ್ ಬಿನ್ ಡೂಯಿಂಗ್, ವಿ ಹ್ಯಾಡ್ ಬಿನ್ ಡೂಯಿಂಗ್, ದೇ ಹ್ಯಾಡ್ ಬಿನ್ ಡೂಯಿಂಗ್, ಶಿ ಹ್ಯಾಡ್ ಬಿನ್ ಡೂಯಿಂಗ್, ಇಟ್ ಹ್ಯಾಡ್ ಬಿನ್ ಡೂಯಿಂಗ್, ಹಿ ಹ್ಯಾಡ್ ಬಿನ್ ಡೂಯಿಂಗ್. ಓಕೆ, ಅದೊಂದು. ಆಮೇಲೆ ಮೂರನೇದು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕಾಗಿರೋದು ಟೈಮ್ ಫ್ರೇಮ್. ಟೈಮ್ ಯಾವ ಟೈಮ್ ಟುಡೇ ಅಂತ ಇರೋದು ಯಸ್ಟರ್ಡೇ ಆಗುತ್ತೆ. ಅಂದರೆ ಯಾವಾಗ ಸೊ ಇದು ಸ್ವಲ್ಪ ಐ ನೀಡ್ ಟು ಎಲಾಬ್ರೇಟ್ ದಿಸ್. ಅದು ಟೈಮ್ ಸಪ್ರೇಟಾಗಿ, ಟೈಮ್ ಫ್ರೇಮೇ ಸಪ್ರೇಟ್ ಆಗಿದೆ. ಇದು ಒಂದು ಎಕ್ಸಾಂಪಲ್ ಬಂದಿದೆ ಅಷ್ಟೇ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ.